ಎಲ್ರಿಗೂ ನಮಸ್ತೆ. ನಾವಿವತ್ತು ಚಿಕನ್ ಪಲಾವ್ ಮಾಡೋಣ ಬನ್ನಿ. ಸಿಂಪಲಾಗಿ ಆಗುತ್ತೆ, ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ ಮತ್ತು ಪಲಾವ್ ಎಲೆ ಹಾಕೋತಾ ಇದ್ದೀನಿ, ಹಾಗೆ ಪಲಾವ್ ಸಾಮಾನು ಹಾಕೊಳ್ಳೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಏನೇನು ಬೇಕು ಅಂತ ನೋಡೋಣ. ಪಲಾವ್ ಸಾಮಾನು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಶುರು ಮಾಡೋಣ. ನೋಡಿ ಆಗಿದೆ. ಈಗ ಒಂದು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ ಟೇಸ್ಟಿಗಿರಲಿ ಅಂತ. ತುಂಬ ಸಿಂಪಲಾಗಿ ಆಗುತ್ತೆ, ಬ್ಯಾಚುಲರ್ಸ್ ಎಲ್ಲ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಏನು ಮಸಾಲೆ ಆಡಿಸ್ಕೊಂಡು ಕೂಡ ಮಾಡ್ಕೊಬೋದು. ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಆದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸಲ. ಅದನ್ನು ಕೆಂಪಾಗತ್ತಂತ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಾದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೀಗ ನಾನು ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಟೊಮೊಟೊ ಹಣ್ಣು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲಾಗಿ ಆಗುತ್ತೆ, ಎಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಆಗಿದೆ ಇದು. ಈ ಪೇಸ್ಟ್ ಹಾಕೊಳ್ಳೋಣ. ನೋಡಿ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ನೀಟಾಗಿ ಅದು ಮಿಕ್ಸ್ ಆಗಿದೆ. ಒಂಚೂರು ಬೇಯಲಿ, ಅದೊಂಚೂರು ಸೈಡಲ್ಲಿ ಎಣ್ಣೆ ಬಿಡಲಿ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಅದಕ್ಕೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಒಂದು ಸ್ವಲ್ಪ, ಆಲ್ರೆಡಿ ಹಸಿಮೆಣಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ಚಿಕನ್ ನೀಟಾಗಿ ಅರಿಶಿನದ ಪುಡಿ ಹಾಕಿ ವಾಶ್ ಮಾಡಿ ಇಟ್ಟಿರ್ತೀವಲ್ಲ, ಆ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕ್ಕೊಳ್ಳಿ, ನೀಟಾಗಿ ವಾಶ್ ಮಾಡಿಟ್ಟಿದ್ದು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಅದೊಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೋಡಿ ಈಗ ಅದು ಬೆಂದಿದೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ. ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ, ಚಿಕನ್ ಉಪ್ಪು ಹಿಡೀಲಿ ಅನ್ನೋ ಕಾರಣಕ್ಕೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಅಕ್ಕಿನ ಉಣ್ಲಿಕ್ಕೆ ಇಡೋಣ. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಉಣಿಯೋದಕ್ಕೆ ಇಡೋಣ. ಒಂದು ಸ್ವಲ್ಪ ಉಂಡ್ರೆ ಸ್ಮೂತಾಗಿ ಆಗುತ್ತೆ ಅಂತ ಪುದೀನ ಮತ್ತು ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಇದರಲ್ಲಿ ಆದಿ ಚಿಕನ್ ಮಸಾಲ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಪೈಸಿಯಾಗಿರುತ್ತೆ ಇದು ಆ್ಯಕ್ಚುಲಿ. ಅದು ಬೆಂದಿದೆ ಚಿಕನ್. ಈಗ ನಾನು ಅದಕ್ಕೆ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಾನೀಗ ಅಕ್ಕಿ ಆ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೆ. ಇದರಲ್ಲಿ 2 ಕಪ್ ನೀರು ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನೊಂದು ರೌಂಡ್ ಕುದಿಲಿಕ್ಕೆ ಇಡೋಣ. ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದು ನೋಡ್ಕೊಂಡು ಇನ್ನೊಂದು ಸ್ವಲ್ಪ, ನಾನು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಕುದೀತಿದೆ. ಇದು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಚಿಕನ್ನು ಸ್ಮೂತ್ ಆಗುತ್ತೆ, ಹಾಗೆ ಅಕ್ಕಿನೂ ಉದ್ದುದ್ರಾಗುತ್ತೆ. ಕುದಿ ಬರ್ತಿದೆ. ಈಗ ಅಕ್ಕಿ ಸುರ್ಕೊಳ್ಳೋಣ. ಅಕ್ಕಿ ಸುರಿತಾ ಇದ್ದೀನಿ ನಾನು, ನೋಡ್ತಿರ್ಬೋದು ನೀವು. 2 ವಿಷಲ್ ಕೂಗಿಸ್ಕೊಳ್ಳೋಣ, ಲಿಡ್ ಕ್ಲೋಸ್ ಮಾಡಿ. ಚಿಕನ್ ಪಲಾವ್ ರೆಡಿ. 2 ವಿಷಲ್ ಕೂಗಿಸಿದ್ರೆ ಚಿಕನ್ ಪಲಾವ್ ಆಗುತ್ತೆ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.